ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಿದ್ದೀನಿ. ಸೊ ಇವೆಲ್ಲ ಅತಿ ಸಂಭವನೀಯ ಪ್ರಶ್ನೆಗಳು. ಸೊ ನಿಮ್ಮ ಎಕ್ಸಾಮಲ್ಲಿ ಬರುವಂತಹ ಪ್ರಶ್ನೆಗಳಾಗಿರ್ತವೆ. ಹಾಗಾಗಿ ಇದನ್ನು ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ ಮಕ್ಕಳ. ಸೊ ಆಲ್ರೆಡಿ ನಾನು ಇತಿಹಾಸ ವಿಭಾಗಕ್ಕೆ ಹೇಳಿದ್ದೆ, ಈಗ ರಾಜ್ಯಶಾಸ್ತ್ರ, ಉಳಿದಂತಹ ಅರ್ಥಶಾಸ್ತ್ರ ವಿಭಾಗ, ಭೂಗೋಳ ಎಲ್ಲದ ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಸೊ ಇದರ ಯೂಸನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ರಾಜ್ಯಶಾಸ್ತ್ರ ವಿಭಾಗದಿಂದ ಬಂದು ಅಧ್ಯಾಯ 6 ಸಾರ್ವಜನಿಕ ಆಡಳಿತ ಒಂದು ಪರಿಚಯ. ಸೊ ಇದರಲ್ಲಿ ಸಾರ್ವಜನಿಕ ಆಡಳಿತದ ಮಹತ್ವವನ್ನು ತಿಳಿಸಿ. ಈ ಪ್ರಶ್ನೆಯನ್ನ ತುಂಬಾ ಬಾರಿ ಕೇಳ್ತಾರೆ ಮಕ್ಕಳ. ಸೊ ಆನ್ಸರ್ಸ್ ಸಹ ಇಲ್ಲೇ ಇದೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಪ್ರತ್ಯಕ್ಷ ಮತ್ತೆ ಪರೋಕ್ಷ ನೇಮಕಾತಿಯ ನಡುವಣ ವ್ಯತ್ಯಾಸವನ್ನ ಕೇಳ್ತಾರೆ ಮಕ್ಕಳ. ಸೊ ಈ ಪ್ರಶ್ನೆನೂ ಸಹ ತುಂಬಾ ಇಂಪಾರ್ಟೆಂಟ್ ಮಕ್ಕಳ. ನೇರ ನೇಮಕಾತಿ ಅಥವಾ ಪದೋನ್ನತಿ ಹಂಗಾದ್ರೂ ಬರಿಬೋದು. ಸೊ ಅಥವಾ ನೀವು ಪ್ರತ್ಯಕ್ಷ ನೇಮಕಾತಿ ಮತ್ತೆ ಪರೋಕ್ಷ ನೇಮಕಾತಿಗೆ ಹೆಚ್ಚಾಗಿ 2 ಅಂಕಕ್ಕೆ ಕೇಳ್ತಾರೆ. ಹಾಗಾಗಿ ಈ ಪ್ರಶ್ನೆ ಬಹಳಷ್ಟು ಇಂಪಾರ್ಟೆಂಟ್ ಈ ಪಾಠದಿಂದ. ನೆಕ್ಸ್ಟ್ ಅಧ್ಯಾಯ 7ಕ್ಕೆ ಬಂದ್ರೆ ಭಾರತಕ್ಕಿರುವಂತಹ ಸವಾಲುಗಳು ಹಾಗೂ ಅವುಗಳ ಪರಿಹಾರೋಪಾಯಗಳು. ಸೊ ಇದರಲ್ಲಿ 4 ಅಂಕಕ್ಕೆ ಪ್ರಶ್ನೆ ಬರ್ತದೆ. ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳು ಯಾವ್ಯಾವು ಅಥವಾ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರ ಸ್ಥಾನಮಾನ ಸುಧಾರಣೆಯಾಗುತ್ತಿದೆ ಸಮರ್ಥಿಸಿ. ಸೊ ಯಾವುದೇ ರೀತಿ ಪ್ರಶ್ನೆ ಕೇಳಿದ್ರು ಇದಿಷ್ಟೇ ಆನ್ಸರ್ಸ್ ಮಕ್ಕಳ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗಳು ಸ್ಥಾಪನೆಯಾಗಿವೆ, ಮಹಿಳಾ ಶಿಕ್ಷಣ, ನೆಕ್ಸ್ಟ್ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ, ವರದಕ್ಷಿಣೆ ನಿಷೇಧ ಕಾಯ್ದೆ, ಮಹಿಳಾ ಆಯೋಗಗಳ ರಚನೆ, ಸರ್ಕಾರಿ ಉದ್ಯೋಗಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ, ಕರ್ನಾಟಕದಲ್ಲಿ ಸ್ಥಳೀಯ ಸರ್ಕಾರಗಳಲ್ಲಿ 50% ಮೀಸಲಾತಿ, ಲೋಕಸಭೆ ಮತ್ತೆ ರಾಜ್ಯಸಭೆಗಳಲ್ಲಿ ವಿಧಾನಸಭೆಯಲ್ಲಿ 33% ಅಷ್ಟು ಮಹಿಳೆ ಮೀಸಲಾತಿ, ಸ್ತ್ರೀ ಶಕ್ತಿ ಸಂಘಗಳ ಸ್ಥಾಪನೆ, ಸಖಿ 1 ಸಾಫ್ಟ್ವೇರ್ ಸೆಂಟರ್, ಮಹಿಳಾ ಅಭಿವೃದ್ಧಿ ನಿಗಮ, ಮಹಿಳಾ ಸಹಾಯವಾಣಿ ಸೌಲಭ್ಯ. ಸೊ ಹಾಗಾಗಿ ಇದಿಷ್ಟು ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್ ಭಾರತದಲ್ಲಿ ಸಾಕ್ಷರತೆಯನ್ನು ವೃದ್ಧಿಸಲು ಕೈಗೊಂಡಂತಹ ಕ್ರಮಗಳು ಅಥವಾ ಅನಕ್ಷರತೆಯನ್ನು ಹೋಗಲಾಡಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳು. ಸೊ ಇದು ಸಹ ನೋಡ್ಕೊಳ್ಳಿ. ಇದಿಷ್ಟು ಆನ್ಸರ್ ಸಹ ನಿಮ್ಗೆ ಇಲ್ಲಿದೆ. ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಲಿಂಗತ್ವ ಅಲ್ಪಸಂಖ್ಯಾತರ ಸಬಲೀಕರಣಕ್ಕಾಗಿ ಸರ್ಕಾರ ಕೈಗೊಂಡಿರುವ ಕ್ರಮಗಳು. ಸೊ ಇದನ್ನು 2019ರಲ್ಲಿ ಜಾರಿಗೆ ತರಲಾಯಿತು ಈ ಕಾಯ್ದೆಯನ್ನ. ಸೊ ಯಾರೊಬ್ಬ ಲಿಂಗತ್ವ ಅಲ್ಪಸಂಖ್ಯಾತ ವ್ಯಕ್ತಿಗಳನ್ನ ಕುಟುಂಬದಿಂದ ಬೇರ್ಪಡಿಸುವ ಹಾಗೆ ಇಲ್ಲ, ಅವರಿಗೆ ಗರಿಮಾಗೃಹ ಎಂಬ ಆಶ್ರಯ ಮನೆಗಳನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಸರ್ಕಾರಿ ಉದ್ಯೋಗಗಳಲ್ಲಿ 1% ಅಷ್ಟು ಅವರಿಗೆ ಮೀಸಲಾತಿ ಕೊಡಲಾಗ್ತಾ ಇದೆ. ಮತ್ತು ಶಿಕ್ಷಣ, ಸರ್ಕಾರಿ ಉದ್ಯೋಗ, ಚುನಾವಣೆಗಳಲ್ಲಿ ಅವಕಾಶ ನೀಡ್ತಾ ಇದೆ. 2017ರಿಂದ ಲಿಂಗತ್ವ ಅಲ್ಪಸಂಖ್ಯಾತರ ರಾಜ್ಯ ನೀತಿಯನ್ನು ಜಾರಿಗೆ ತರಲಾಗಿದೆ. ಸ್ಮೈಲ್ ಎಂಬ ಯೋಜನೆಯನ್ನ ಜಾರಿ ಮಾಡಲಾಗಿದೆ. ಸೊ ಇದೆಲ್ಲ ಪಾಯಿಂಟ್ಸನ್ನು ನೀವು ಬರೆದ್ರೆ ನಿಮಗೆ 4 ಅಂಕಕ್ಕೆ ಕೇಳ್ತಾರೆ ಮಕ್ಕಳು. ಹಾಗಾಗಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಅಧ್ಯಾಯ 21 ವಿದೇಶಾಂಗ ನೀತಿ ಮತ್ತೆ ಜಾಗತಿಕ ಸವಾಲುಗಳು. ಸೊ 3 ಅಂಕಕ್ಕೆ ಕೇಳ್ತಾರೆ. ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳನ್ನು ತಿಳಿಸಿ. ನೆಕ್ಸ್ಟ್ ಭಾರತವು ಮಾನವ ಹಕ್ಕುಗಳ ಕುರಿತು ಯಾವ ರೀತಿ ಪ್ರತಿಪಾದಿಸುತ್ತದೆ. ಸೊ ಇದಿಷ್ಟು ಕ್ವಶನ್ಸು ಇದರಲ್ಲಿ ಕೇಳುವಂಥದ್ದು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಮಕ್ಕಳ. ನೆಕ್ಸ್ಟ್ ಸಮಾಜಶಾಸ್ತ್ರದ ವಿಭಾಗಕ್ಕೆ ಬಂದರೆ ಸಾಮಾಜಿಕ ಸ್ತರ ವಿನ್ಯಾಸದಲ್ಲಿ 3 ಅಂಕಕ್ಕೆ ಬರ್ತದೆ ಮಕ್ಕಳ ಇದರಲ್ಲಿ. ಸೊ ಒಂದು ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧಿಸಲು ಸರ್ಕಾರ ಕೈಗೊಂಡಿರುವಂತಹ ಸಂವಿಧಾನಾತ್ಮಕ ಕ್ರಮಗಳು ಯಾವ್ಯಾವು. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಮಕ್ಕಳ. ಸೊ ಈ ಕ್ವಶನ್ಸನ್ನು ಕೇಳ್ತಾರೆ. ಹಾಗಾಗಿ ಇದಿಷ್ಟನ್ನು ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ದುಡಿಮೆ ಮತ್ತು ಆರ್ಥಿಕ ಜೀವನ. ಸೊ ಇದಕ್ಕೆ ಬಂದರೆ 3 ಅಂಕಕ್ಕೆ ಕೇಳುವಂಥದ್ದು ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳು ಯಾವ್ಯಾವು. ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸ. ಸೊ ಇದಿಷ್ಟನ್ನು ನೀವು ಪಾಯಿಂಟ್ಸನ್ನು ನೋಡ್ಕೊಳ್ಳಿ. 2 ಅಂಕಕ್ಕೆ ಕೇಳ್ತಾರೆ ಸಂಘಟಿತ ಮತ್ತು ಅಸಂಘಟಿತಗಾರರು ಇದರಲ್ಲಿ. ನೆಕ್ಸ್ಟ್ 24ನೇ ಅಧ್ಯಾಯ ಸಾಮಾಜಿಕ ಸವಾಲುಗಳು. ಸೊ ಇದರಲ್ಲಿ ಬಂದರೆ ಬಾಲಕಾರ್ಮಿಕತನಕ್ಕೆ ಕಾರಣಗಳು ಯಾವ್ಯಾವು, ಬಾಲಕಾರ್ಮಿಕತನದಿಂದ ಆಗುವಂತಹ ದುಷ್ಪರಿಣಾಮಗಳನ್ನು ತಿಳಿಸಿ. ಸೊ 2 ಪ್ರಶ್ನೆ. ನೆಕ್ಸ್ಟ್ ವರದಕ್ಷಿಣೆಯ ದುಷ್ಪರಿಣಾಮಗಳನ್ನು ತಿಳಿಸಿ. ಈ 3 ಪ್ರಶ್ನೆಗಳು ಮೋಸ್ಟ್ ಇಂಪಾರ್ಟೆಂಟ್. ಇದರಲ್ಲಿ ಯಾವುದಾದ್ರೂ ಒಂದು ಎಕ್ಸಾಮ್ಗೆ ನಿಮಗೆ ಬರ್ತದೆ. ನೆಕ್ಸ್ಟ್ ಭೂಗೋಳ ಶಾಸ್ತ್ರಕ್ಕೆ ಬಂದರೆ ಮಕ್ಕಳ ನಿಮಗೆ ಅಧ್ಯಾಯ 12 ಭಾರತದ ಮಣ್ಣುಗಳು. ಇದರಲ್ಲಿ 3 ಅಂಕಕ್ಕೆ ಬರ್ಬೋದು. ಭಾರತದಲ್ಲಿರುವಂತಹ ಮಣ್ಣಿನ ವಿಧಗಳು ಯಾವ್ಯಾವು, ಮಣ್ಣಿನ ಸವೆತಕ್ಕೆ ಕಾರಣಗಳು ಯಾವ್ಯಾವು, ಮಣ್ಣಿನ ಸವೆತದಿಂದ ಆಗುವಂತಹ ಪರಿಣಾಮಗಳು ಯಾವ್ಯಾವು. ಸೊ ಈ 3 ಪ್ರಶ್ನೆಗಳು ಸಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಮಕ್ಕಳ. ನೆಕ್ಸ್ಟ್ ಮಣ್ಣಿನ ಸವೆತವನ್ನು ತಡೆಗಟ್ಟುವ ವಿಧಾನಗಳು ಯಾವ್ಯಾವು, ಯಾವ ರೀತಿ ನಾವು ಇದನ್ನು ತಡೆಗಟ್ತೀವಿ. ಸೊ ಈ 4 ಪ್ರಶ್ನೆಗಳನ್ನು ಈ ಪಾಠದಿಂದ ನೋಡ್ಕೊಳ್ಳಿ. ಇದರಲ್ಲಿ ಯಾವುದಾದ್ರೂ ಒಂದು ನಿಮಗೆ ಬಂದೇ ಇರ್ತದೆ ಎಕ್ಸಾಮ್ಗೆ. ನೆಕ್ಸ್ಟ್ ಅಧ್ಯಾಯ 13ರಲ್ಲಿ ಭಾರತದ ಮಣ್ಣು. ಸೊ ಇದರಲ್ಲಿ ಅರಣ್ಯಗಳು. ಇದರಲ್ಲಿ ಬಂದರೆ ಭಾರತದಲ್ಲಿರುವ ಅರಣ್ಯಗಳ ವಿಧಗಳು ಯಾವ್ಯಾವು,
ಅರಣ್ಯ ನಾಶಕ್ಕೆ ಕಾರಣಗಳು ಯಾವ್ಯಾವು, ಅರಣ್ಯ ಸಂರಕ್ಷಣಾ ವಿಧಾನಗಳು ಯಾವ್ಯಾವು. ಸೊ ಇದಿಷ್ಟು ಆನ್ಸರನ್ನು ನೀವಲ್ಲಿ ನೋಡ್ಕೊಳ್ಳಿ, ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಜಲ ಸಂಪನ್ಮೂಲಗಳಿಗೆ ಬಂದರೆ 4 ಅಂಕಗಳಿಗೆ ಕೇಳ್ತಾರೆ. ಸೊ ಇಲ್ಲಿ ವಿವಿಧೋದ್ದೇಶ ನದಿ ಕಣಿವೆಗಳ ಯೋಜನೆಗಳ ಮುಖ್ಯ ಉದ್ದೇಶಗಳು ಯಾವ್ಯಾವು, ಮತ್ತು ನೀವು ಆ ನದಿ ಮಾರ್ಕಿಂಗಿಗೆ ಸಹ ಪ್ರಾಕ್ಟೀಸನ್ನು ಮಾಡ್ಕೋಬೇಕು ಈ ಪಾಠದಲ್ಲಿ. ನೆಕ್ಸ್ಟ್ ಭಾರತದ ಭೂಬಳಕೆ ಮತ್ತು ಕೃಷಿ. ಸೊ ಇಲ್ಲೂ ಸಹ 4 ಅಂಕಕ್ಕೆ ಬರ್ತದೆ. ಭಾರತದ ಭೂಬಳಕೆಯ ಪ್ರಕಾರಗಳು ಯಾವ್ಯಾವು ಅಂತ ಕೇಳ್ತಾರೆ. ಕೃಷಿಯ ವ್ಯವಸಾಯದ ಪ್ರಾಮುಖ್ಯತೆ ತಿಳಿಸಿ, ವ್ಯವಸಾಯದ ವಿಧಗಳು ಯಾವ್ಯಾವು, ಇವೆಲ್ಲವನ್ನು ನೀವು ನೋಡ್ಕೋಬೇಕಾಗ್ತದೆ. ನೆಕ್ಸ್ಟ್ ಅಧ್ಯಾಯ 26ಕ್ಕೆ ಬಂದರೆ ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳು. ಇದರಲ್ಲಿ ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳ ಅವಶ್ಯಕತೆಯ ಕುರಿತು ಬರೆಯಿರಿ. ಶಕ್ತಿ ಸಂಪನ್ಮೂಲಗಳ ಕೊರತೆಗಳನ್ನು ನಿವಾರಿಸಲು ಕೈಗೊಳ್ಳಬೇಕಾದಂತಹ ಪರಿಹಾರ ಕ್ರಮಗಳು ಯಾವ್ಯಾವು. ನೋಡಿ, ಇದೆಲ್ಲ ಪ್ರಶ್ನೆಗಳು ಈ ಪಾಠದಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್. ನೆಕ್ಸ್ಟ್ ಅಧ್ಯಾಯ 27ಕ್ಕೆ ಬಂದರೆ ಭಾರತದ ಸಾರಿಗೆ ಮತ್ತು ಸಂಪರ್ಕದಲ್ಲಿ 3 ಅಂಕಕ್ಕೆ ಬರ್ತದೆ. ಸಾರಿಗೆ ಪ್ರಾಮುಖ್ಯತೆ ಅಥವಾ ರಸ್ತೆ ಸಾರಿಗೆಯು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ, ಸಮರ್ಥಿಸಿ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತದೆ. ಆನ್ಸರ್ ಸಹ ಅಲ್ಲಿದೆ, ನೋಡ್ಕೊಳ್ತಾ ಇದ್ದೀರಾ ಅನ್ಕೋತೀನಿ. ನೆಕ್ಸ್ಟ್ ಅದು ಹೇಳಿದ್ದೀನಿ, ಇದರ PDF ಅನ್ನು ನಾನು ಟೆಲಿಗ್ರಾಮ್ ಗ್ರೂಪಿಗೆ ಹಾಕಿರ್ತೀನಿ, ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಧ್ಯಾಯ 28 ಭಾರತದ ಕೈಗಾರಿಕೆಗಳು. ಅದರಲ್ಲಿ 3 ಅಂಕಕ್ಕೆ ಬರುವಂತಹ ಪ್ರಶ್ನೆ ಯಾವುದಪ್ಪ ಅಂತ ಹೇಳಿದರೆ, ಆರ್ಥಿಕ ಅಭಿವೃದ್ಧಿಯಲ್ಲಿ ಕೈಗಾರಿಕೆಗಳ ಪಾತ್ರ ತಿಳಿಸಿ. ಕೈಗಾರಿಕೆಗಳ ಸ್ಥಾನೀಕರಣದ ಅಂಶಗಳು ಯಾವ್ಯಾವು. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಮಕ್ಕಳ, ಇದು ತುಂಬ ಬಾರಿ ನೀವು ಮಾಡೆಲ್ ಕ್ವಶನ್ ಎಲ್ಲ 2019ರಿಂದ ಕ್ವಶನ್ ಪೇಪರ್ನ ತೆಗೆದು ನೋಡಿ, ತುಂಬ ಬಾರಿ ಆ ಕ್ವಶನ್ಸ್ ರಿಪೀಟ್ ಆಗಿದೆ, ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅರ್ಥಶಾಸ್ತ್ರ ವಿಭಾಗಕ್ಕೆ ಬಂದರೆ ಅರ್ಥವ್ಯವಸ್ಥೆ ಮತ್ತು ಸರ್ಕಾರ. ಅದರಲ್ಲಿ 3 ಅಂಕಕ್ಕೆ ಪಂಚವಾರ್ಷಿಕ ಯೋಜನೆಯ ಉದ್ದೇಶಗಳು ಏನು, ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳು ಏನು, ಅದು ಸಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತದೆ. ನೆಕ್ಸ್ಟ್ ಗ್ರಾಮೀಣ ಅಭಿವೃದ್ಧಿಗೆ ಬಂದರೆ 4 ಅಂಕಕ್ಕೆ ಕೇಳ್ತಾರೆ. ಗ್ರಾಮೀಣ ಅಭಿವೃದ್ಧಿಯ ಮಹತ್ವವನ್ನು ತಿಳಿಸಿ. ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ಯ ಸಂಸ್ಥೆಗಳ ಪಾತ್ರ ವೆರಿ ಇಂಪಾರ್ಟೆಂಟ್. ಇದಂತೂ 4 ಅಂಕಕ್ಕೆ ಹೆಚ್ಚಾಗಿ ಕೇಳ್ತಾರೆ, ಅಥವಾ 3 ಅಂಕಕ್ಕೆ ಬರ್ಬೋದು. ನೆಕ್ಸ್ಟ್ ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯ. ಸೊ ಇದರಲ್ಲಿ 3 ಅಂಕಕ್ಕೆ ಸಾರ್ವಜನಿಕ ಹಣಕಾಸಿನ ಮಹತ್ವವನ್ನು ತಿಳಿಸಿ, ಈ ಪ್ರಶ್ನೆಯನ್ನು ಕೇಳ್ತಾರೆ. ಸೊ ಆನ್ಸರ್ಸ್ ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆ. ನೆಕ್ಸ್ಟ್ ಕೇಂದ್ರ ಸರ್ಕಾರದ ತೆರಿಗೆಯೇತರ ಆದಾಯದ ಮೂಲಗಳು ಯಾವ್ಯಾವು. ಸೊ ಇದು ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್ ವ್ಯವಹಾರ ಅಧ್ಯಯನಕ್ಕೆ ಬಂದರೆ ಬ್ಯಾಂಕುಗಳ ವ್ಯವಹಾರಕ್ಕೆ ಬಂದರೆ ಬ್ಯಾಂಕುಗಳು ಸಲ್ಲಿಸುವ ಸೇವೆಗಳು ಅಥವಾ ಕಾರ್ಯಗಳು ಲಕ್ಷಣಗಳು ಯಾವ ರೀತಿನಾದರೂ ಕೇಳ್ಬೋದು. ಒಂದು ಪ್ರಶ್ನೆ ಅಂತೂ ಫಿಕ್ಸ್ ಬಂದೇ ಬರ್ತದೆ. ಬ್ಯಾಂಕುಗಳು ಖಾತೆ ತೆರೆಯುವಂತಹ ವಿಧಾನ ಅಥವಾ ಹಂತಗಳು ಯಾವುವು, ಇವೆರಡು ಪ್ರಶ್ನೆಗಳು ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಖಾತೆ ತೆರೆಯುವುದರಿಂದ ಆಗುವ ಅನುಕೂಲಗಳು ಯಾವುವು. ಸೊ ಇದಿಷ್ಟನ್ನೇ ಮಕ್ಕಳ ನೀವು ಇಲ್ಲಿ ನೋಡ್ಕೋಬೇಕಾಗ್ತದೆ. ನೆಕ್ಸ್ಟ್ ಉದ್ಯಮಶೀಲತೆ ಪಾಠಕ್ಕೆ ಬಂದರೆ ಉದ್ಯಮಶೀಲತೆ ಅಥವಾ ಉದ್ಯಮಗಾರಿಕೆ ಅಥವಾ ಉದ್ಯಮಿಯ ಲಕ್ಷಣಗಳು ಯಾವುವು ಕೇಳ್ತಾರೆ. ಸೊ ಇದಿಷ್ಟು ಪಾಯಿಂಟ್ಸನ್ನು ಬರೆದ್ರೆ ನಿಮಗೆ 3 ಅಂಕ ಸಿಗ್ತದೆ ಮಕ್ಕಳ. ನೆಕ್ಸ್ಟ್ ಉದ್ಯಮಿಯ ಕಾರ್ಯಗಳು ಯಾವ್ಯಾವು. ಸೊ ಇದಿಷ್ಟು ಈ ಪಾಠದಲ್ಲಿ ಬರುವಂಥದ್ದು. ನೆಕ್ಸ್ಟ್ ಅಧ್ಯಾಯ 33 ಗ್ರಾಹಕ ಶಿಕ್ಷಣ ಮತ್ತು ರಕ್ಷಣೆ. ಸೊ ಇದರಲ್ಲಿ 3 ಅಂಕಕ್ಕೆ ಕೇಳ್ತಾರೆ. ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಮುಖ್ಯ ಉದ್ದೇಶಗಳು ಯಾವ್ಯಾವು. ಗ್ರಾಹಕ ಸುರಕ್ಷತೆ ಮತ್ತು ಗುಣಮಟ್ಟಕ್ಕೆ ಮೊದಲ ಆದ್ಯತೆ. ಅಪಾಯಕಾರಿ ವಸ್ತುಗಳ ತಯಾರಿಕೆ ಮತ್ತು ಮಾರಾಟ ನಿಷೇಧಿಸಲಾಗುತ್ತದೆ. ಮಾರುಕಟ್ಟೆಯಲ್ಲಿ ನಡೆಯುವಂತಹ ಅನುಚಿತ ವ್ಯವಹಾರಗಳನ್ನು ತಡೆಗಟ್ಟುವುದು. ಗ್ರಾಹಕರಿಗೆ ತೊಂದರೆಗೆ ಸೂಕ್ತ ಪರಿಹಾರವನ್ನು ಒದಗಿಸುವುದು. ಇದೆಲ್ಲ ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಮುಖ್ಯ ಉದ್ದೇಶಗಳಾಗಿರ್ತದೆ. ನೆಕ್ಸ್ಟ್ ಗ್ರಾಹಕ ನ್ಯಾಯಾಲಯಕ್ಕೆ ಸಲ್ಲಿಸುವ ದೂರಿನಲ್ಲಿರಬೇಕಾದಂತಹ ಮಾಹಿತಿಗಳು ಯಾವುವು. ಸೊ ಇದು ವೆರಿ ಇಂಪಾರ್ಟೆಂಟ್ ಮಕ್ಕಳು. ಇದ್ರ ಮೇಲೆ 1 ವರ್ಡ್ ಆನ್ಸರ್ಸ್ಗೂ ಸಹ ನಿಮಗೆ ಕೇಳ್ತಾರೆ. ಈಗ 1 ಕೋಟಿ ಮೇಲೆ ಎಲ್ಲಿಗೆ ಸಮಸ್ಯೆ ಉಂಟಾದಾಗ ದೂರನ ಎಲ್ಲಿಗೆ ಗ್ರಾಹಕ ವೇದಿಕೆಗೆ ಸಲ್ಲಿಸಬೇಕು, ಅದು ರಾಜ್ಯಕ್ಕ, ಜಿಲ್ಲೆಗ. ಸೊ ಅವನ್ನ ನೋಡ್ಕೊಳ್ಳಿ. 50,000 ಇದ್ರೆ ಮಕ್ಕಳ ತಾಲೂಕಿಗೆ ಕೊಡ್ತೀರಾ. 1 ಕೋಟಿಗಿಂತ ಕೆಳಗಡೆ ಇದ್ರೆ ಜಿಲ್ಲಾ ನ್ಯಾಯಾಲಯಕ್ಕೆ ಕೊಡ್ತೀರಾ. 1 ಕೋಟಿಗಿಂತ 10 ಕೋಟಿಗಿಂತ ಕಡಿಮೆ ಇತ್ತು ಅಂದರೆ ನೀವು ರಾಜ್ಯ ಇದಕ್ಕೆ ಕೊಡ್ತೀರಾ. 10 ಕೋಟಿ ಮೇಲಿದ್ರೆ ಅದು ರಾಷ್ಟ್ರ ನ್ಯಾಯಾಲಯಕ್ಕೆ ದೂರು ಕೊಡಬೇಕಾಗ್ತದೆ. ಅದ್ರ ಮೇಲೆ ಒಂದು ಕಾನ್ಸೆಪ್ಟ್ ಮೇಲೆ ಕ್ವಶನ್ ಇರ್ತದೆ, ಅದನ್ನು ನೋಡ್ಕೊಳ್ಳಿ. ತದನಂತರ ಗ್ರಾಹಕ ನ್ಯಾಯಾಲಯಕ್ಕೆ ಸಲ್ಲಿಸುವ ದೂರಿನಲ್ಲಿರಬೇಕಾದ ಯಾವೆಲ್ಲ ರೀತಿ ಮಾಹಿತಿಗಳ ದೊರಕಿಸಬೇಕು. ಕೈ ಬರಹದಿಂದ ಅಥವಾ ಬೆರಳಚ್ಚಿನಿಂದ ಇರಬೇಕು. ದೂರು ಕೊಡುವವರ ಹೆಸರು, ವಿಳಾಸ, ದೂರವಾಣಿ ಪ್ರತಿಯೊಂದು ನಮೂದಿಸಿರಬೇಕು. ಯಾವ ವ್ಯಾಪಾರಿ ಅಥವಾ ಪೂರೈಕೆದಾರನ ವಿರುದ್ಧ ದೂರು ಕೊಡಬೇಕೆಂಬುದನ್ನು ಸಂಪೂರ್ಣವಾಗಿ ನಮೂದಿಸಬೇಕು. ಯಾವ ವಸ್ತುವಿಂದ ನಷ್ಟವಾಗಿದೆ ಮತ್ತು ಎಷ್ಟು ಮೊತ್ತದ ನಷ್ಟವಾಗಿದೆ ಅದನ್ನು ನಮೂದಿಸಬೇಕು. ನಷ್ಟದ ಸೂಕ್ತ ಪರಿಹಾರದ ಮೊತ್ತ ಮತ್ತು ಅದಕ್ಕೆ ಸಂಬಂಧಪಟ್ಟ ರಸೀತಿ ಬಿಲ್ಲುಗಳನ್ನು ಲಗತ್ತಿಸಬೇಕು. ದೂರಿಗೆ ಯಾವುದೇ ಸೂಕ್ತ ನೋಂದಣಿ ಶುಲ್ಕ ಇರೋದಿಲ್ಲ. ಗ್ರಾಹಕನೇ ನೇರವಾಗಿ ತನ್ನ ದೂರನ್ನು ಅಧ್ಯಕ್ಷರ ಮುಂದೆ ವಾದಿಸಬಹುದು. ವಕೀಲರ ಅವಶ್ಯಕತೆ ಇರೋದಿಲ್ಲ.
ಸೊ ಹಾಗಾಗಿ ಇದಿಷ್ಟು ಕ್ವಶನ್ಸ್ ಮಕ್ಕಳ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಮಕ್ಕಳ. ಇದರಲ್ಲಿ ನೋಡಿ ನೀವು ಎಕ್ಸಾಮ್ ಆದಮೇಲೆ ನೀವು ಚೆಕ್ ಮಾಡ್ಕೊಳ್ಳಿ, ಎಷ್ಟೋ ಕ್ವಶನ್ಸ್ ರಿಪೀಟ್ ಆಗಿ ಬಂದಿರ್ತದೆ. ಹಾಗಾಗಿ ನಾನು ನಿಮಗೆ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸೊ ಪ್ರಾಕ್ಟೀಸ್ ಮಾಡಿಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯಲ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.